स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಇನ್ನು ಮಳೆ ನೀರು ನಿಂದಿರ್ತಾವ. ಇದು ಮಳೆ ನೀರು ಯಾಕೆ ಮಳೆಗಾಲ ಮುಗಿಲ್ರಿ ಅಂತೇಳಿ ಮಳೆಗಾಲ ಒಂದಾಡಿಸ್ಬಿಡ್ತಾರೆ. आपको आपको कितना पैसा हो रहा है? बहुत पैसा हो रही ಧೂಳು ನೋಡಿ ಧೂಳು ಭಾಳ ಬರ್ತದೆ. ಅವರಿಗೆ ಇಲ್ಲಿ ಬಿಸ್ನೆಸ್ ಮಾಡೋಕೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದೇ ಹೋಗುವಂಥ ರಸ್ತೆ ARL ರೋಡು, ಮರಾಠ ವಿದ್ಯಾಲಯ ರೋಡು, ಒಂದು ಕನೆಕ್ಟಿವಿಟಿ ತ್ರೀ ರೋಡ್ ಕನೆಕ್ಟಿವಿಟಿ, ಇಲ್ಲಿ 3 ರಸ್ತೆ ಕೂಡುವಂಥ ಒಂದು ಕನೆಕ್ಟಿವಿಟಿದಲ್ಲಿ ಇಂಥ ಒಂದು ದುಸ್ಥಿತಿ ನಮ್ಮ ರಸ್ತೆದು. ನಮ್ಮ ವಿಜಯಪುರ ನಗರದ ಸ್ಮಾರ್ಟ್ ಸಿಟಿ ಅಂತ ಹೇಳುವಂಥ ನಮ್ಮ ನಗರ ಶಾಸಕರ ಸ್ಮಾರ್ಟ್ ಸಿಟಿ ಇದು. ಈ ಥರ ಒಂದು ದುಸ್ಥಿತಿಗೆ ನಮ್ಮ ವಿಜಯಪುರ ನಗರ ಬಂದು ನಿಂತಿದೆ. ಇದು ಮೇನ್ ರೋಡು, ಯಾವುದೇ ಒಂದು ಇಂಟರ್ನಲ್ ರೋಡ್ ಅಲ್ಲ, ಇದು ಮೇನ್ ರೋಡ್. ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಮ್ಮ ವಿಜಯಪುರ ನಗರ ಇದೆ ಇವಾಗ. ನೋಡಿ, ತಾವೇ ನೋಡ್ತಾ ಇರ್ಬೋದು ಎಷ್ಟು ತೆಗ್ಗಿದೆ, ಎಷ್ಟು ಹಳ್ಳ ಬಿದ್ದಾವೆ, ಎಷ್ಟು ಕಲ್ಲಿದ್ದಾವೆ. ನಾಳೆ ಮಳೆ ಬಂತು ಅಂದ್ರೆ ಇದಕ್ಕೆ ಗ್ಯಾರಂಟಿ ಬೀಳೋದು. ಇಲ್ಲಿ ದಿನಾಲು ಒಂದು 3-4 ಜನ ಬಿದ್ದೇ ಬೀಳ್ತಾರೆ. ನೋಡಿ, ಎಲ್ಲ ಜನ ಹೇಳತ್ತಾರ ಇವ್ರ ಮೇಲೆ ಆಸೆನೆ ಬಿಟ್ಬಿಟ್ಟಿವಿ ಅಂತ ಹೇಳತ್ತಾರ. ಆರಿಸ್ ಬಂದವ್ರ ಮೇಲೆ ಆಸೆನೆ ಬಿಟ್ಬಿಟ್ಟಿವಿ. ಇವ್ರಿಗೆ ಯಾರು ಕೆಲಸ ಮಾಡೋರೇ ಇಲ್ಲ. ಎಲ್ಲ ಬರೀ ಆರಿಸ್ ಬಂದ ಸುಮ್ಮನೆ ಕೊಡೋರಿದ್ದಾರೆ, ಯಾರು ಕೆಲಸ ಮಾಡೋರೇ ಜನ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟು ಜನರಿಗೆ ಇಲ್ಲಿ ತೊಂದರೆ ಆಗಿರ್ಬೋದು, ಎಷ್ಟು ಜನರಿಗೆ ಇವರಿಂದ ಬೇಸರ ಹೋಗ್ಯಾರ, ಹೋಗ್ಯಾರಲ್ಲ ಜನ. ಇಲ್ಲಿ ಯಾರು ಕೆಲಸ ಮಾಡೋರಿಲ್ಲ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. सर, ये जो रोड है प्रेजेंटली आप यहाँ खड़े हैं, हाँ। इसी रोड से जो है SP भी कई बार गुजरते हैं, DC साहब भी यहाँ से गुजरते हैं, VCC कमिश्नर भी ऐसे जगहों से गुजरते हैं. क्या उनकी खुद की जिम्मेदारी नहीं है कि बड़े बड़े पदों पर रहते हुए इन सब चीज़ों की जानकारी ले और इस पर इम्प्लीमेंट करें? 100% ಇಲ್ಲೆಲ್ಲ SP ಅವರು ಓಡಾಡ್ತಾರೆ, DC ಅವರು ಓಡಾಡ್ತಾರೆ, ಕಮಿಷನರ್ ಓಡಾಡ್ತಾರೆ, ಮೇಯರ್, ಉಪ-ಮೇಯರ್ ಓಡಾಡ್ತಾರೆ, ಖುದ್ದು ಉಸ್ತುವಾರಿ MB ಪಾಟೀಲ್ ಸಾಹೇಬ್ರು ಓಡಾಡ್ತಾರೆ. ಓಡಾಡಿದ್ರು ಸುತ್ತ ಇದು ರೋಡ್ ಮಾಡ್ಬೇಕಂತೇಳಿ ಅವ್ರ ಪರಿಜ್ಞಾನಕ್ಕೆ ಬರ್ತಾ ಇಲ್ಲ. ಇದು ಅವ್ರ ಜವಾಬ್ದಾರಿ, ನಾವು ಹೇಳಬೇಕಾಗಿಲ್ಲ. ಅವರು ಆರಿಸಿ ಬಂದಂಥ ಜನಪ್ರತಿನಿಧಿ, ನಾವು ಹೇಳೋಕ್ಕಿಂತ ಮೊದಲು ಅವರು ಈ ರೋಡ್ ಮಾಡಬೇಕು. ಆದ್ರೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಎಲ್ಲೆಲ್ಲೋ ರೋಡ್ ಮಾಡ್ತಿದ್ದೀರಾ, ಈ ಮೇನ್ ರೋಡ್ ಯಾಕೆ ಮಾಡ್ತಾ ಇಲ್ಲ? ಈಗ ನೋಡ್ರಿ, ಸರ್ಕಾರಿ ಗಾಡಿ ಹೋಗ್ಲಾಕತ್ರ ಯಾವ ಡಿಪಾರ್ಟ್ಮೆಂಟ್ ಅದ ನೋಡ್ರಿ. ಇದು ಈ ಡಿಪಾರ್ಟ್ಮೆಂಟ್ ಗಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ, ಇದು VIP ಗಾಡಿ ಹೋಗ್ತಾ ಇದೆ. ಆದ್ರೂ ಹಿಂಗೆ ಹೋಗ್ತಾರೆ. ಆದ್ರೆ ಯಾರು ಕೆಲಸ ಮಾಡೋದಿಲ್ಲ. ವೈತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೇ ರೀತಿಯಲ್ಲಿ DC ಅವ್ರ ಗಾಡಿ ಇದೇ ರೀತಿಯಲ್ಲಿ ಹೋಗುತ್ತೆ, ಕಮಿಷನರ್ ಗಾಡಿನೂ ಇದೇ ರೀತಿ ಹೋಗುತ್ತೆ. ಆದ್ರೂ ಮಾಡ್ಬೇಕನ್ನೋದು ಯಾರಿಗೂ ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಬ್ಯಾಸಿಗೆಯಲ್ಲಿ AC ರೂಮಲ್ಲಿ ಆರಾಮ್ ಕೂತಿದ್ದಾರೆ. ಅಂಥವ್ರನ್ನ ಆರಿಸಿ ತರ್ತಾ ಇದ್ದೀವಿ. ಆರಾಮ ಕೂಡುವಂಥವ್ರು ಆರಿಸಿ ತರ್ತಾ ಇದ್ದೀವಿ. ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು. BJP ಕಾರ್ಪೊರೇಟರ್ಗಳಿದ್ದಾರೆ, ಕಾಂಗ್ರೆಸ್ ಕಾರ್ಪೊರೇಟರ್ಗಳಿದ್ದಾರೆ. ಏನು ಮಾಡ್ತಾರೆ? ಕಾರ್ಪೊರೇಟರ್ ಕೆಲಸ ಏನು? ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಕೆಲಸ ಏನು? ಇಂಥ ನಿಮ್ಮ ವಾರ್ಡ್ನಲ್ಲಿ ಬರುವಂಥ ಸಮಸ್ಯೆಗಳು ಬಗೆಹರಿಸುವಂಥ ಕೆಲಸ ನೀವು ವಾರ್ಡ್ ಕಾರ್ಪೊರೇಟರ್ಗಳು ಮಾಡಬೇಕು. ಏನು ಮಾಡ್ತಾ ಇದ್ದೀರಾ ನೀವು? ಎಲ್ಲಿದ್ದೀರಾ ನೀವು ಕಾರ್ಪೊರೇಟ್ರು? ಈ ವಾರ್ಡ್ ಕಾರ್ಪೊರೇಟರ್ ವಾಟಿಯವ್ರು ಎಲ್ಲಿದ್ದಾರೆ? ನಾನು ನಿಮಗೆ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ, ಈ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಡಿ. ನೀವು ಸುಮ್ಮನೆ ಕೂತ್ಕೊಂಡು ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ನಿಂತು ಮತ್ತೆ ಆರಿಸಿ ಬರೋದಲ್ಲ. ಬಂದು ಇಲ್ಲಿ ಕೆಲಸ ಮಾಡಬೇಕು. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಎಲ್ಲರೂ. ಸರ್, MB ಪಾಟೀಲ್ ಬರೇ ಬಂದ್ ಕಿಶಿನ ಭೂಮಿ ಪೂಜಾ ಮಾಡಿ ಕಿಶಿನ್ ಹೋಗ್ತಾನ್ರಿ ಎಲ್ಲ. ಆಮೇಲೆ ಏನು ರೋಡ್ ರೆಡಿ ಆಗಿದೋ ಇಲ್ಲ ಅವನ್ ಕರೆ ಏನು ಇದೂ ಇಲ್ಲ. ಒಂದು ವಾರ್ಡ್ಗಳು MB ಪಾಟೀಲ್ರು ಬುದ್ಧಿ ಪೂಜೆ ಮಾಡೋಗ್ಯಾರ, ಭೂಮಿ ಪೂಜೆ ಮಾಡೋಗ್ಯಾರ. 6 ತಿಂಗಳಾದರೂ ಇನ್ನೂ ರೋಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ JM ರೋಡು ಮೊನ್ನೆ 23ನೇ ತಾರೀಕಿಗೆ 6 ತಿಂಗಳಾಯಿತು. 6 ತಿಂಗಳ ಹಿಂದೆ ಆ ಒಂದು ಭೂಮಿ ಪೂಜೆ ಮಾಡಿ ಹೋಗಿದ್ದು. ಇನ್ನೂವರೆಗೂ ಒಂದು ಉಸುಕ್ ಬಿದ್ದಿಲ್ಲ, ಅಲ್ಲಿ ಒಂದು ಕಡಿ ಬಂದು ಬಿದ್ದಿಲ್ಲ. ಯಾಕೆ ಬುದ್ಧಿ ಪೂಜೆ ಮಾಡಿದ್ರು? ಬುದ್ಧಿ ಪೂಜೆ ಮಾಡಿರಂದಮೇಲೆ ಒಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗಬೇಕು, ಒಂದು 15 ದಿವಸ ಕೆಲಸ ಮಾಡಿ ಮುಗಿಸ್ಬೇಕು. ಏನು ಮಾಡ್ತಾಯಿದ್ದಾರೆ ನಮ್ಮ ಉಸ್ತುವಾರಿಗಳು? ಕಾರ್ಪೊರೇಟರ್ ಏನು ಮಾಡ್ತಿದ್ದಾರೆ? ಶಾಸಕರು ಏನು ಮಾಡ್ತಿದ್ದಾರೆ? ಆಯುಕ್ತರು ಏನು ಮಾಡ್ತಿದ್ದಾರೆ? ಮೇಯರ್, ಉಪ-ಮೇಯರ್, ಇಬ್ಬಿಬ್ಬರು ಮೇಯರ್, ಉಪ-ಮೇಯರ್ ಇದ್ದಾರೆ. ಇಬ್ಬರು BJP ಬಸ್ದವ್ರು ಇದ್ದಾರೆ. ಏನು ಮಾಡ್ತಿದ್ರಪ್ಪ? ಮೇಯರ್, ಉಪ-ಮೇಯರ್ ಏನು ಮಾಡ್ತಿದ್ದೀರಾ ನೀವು ಸಿಟಿ ರೌಂಡ್ಸ್ ಹಾಕ್ತಾ ಇದ್ದೀರಾ? ಹಾಕ್ತಾ ಇಲ್ಲ. ನೀವು ಹಾಕಿದ್ರೆ ಈ ಥರ ಎಲ್ಲ ವ್ಯವಸ್ಥೆ ಇರ್ತಿದ್ರೆ ನಮ್ಮ ವಿಜಯಪುರ ನಗರದ್ದು. सर, MB पाटिल हर जगह आकर जो है एक मिनिस्टर हैं वो, तो सभी ऑफिसर उनके अंडरटेकिंग में आते हैं, तो आ रहे हैं, भूमि पूजा करके जा रहे हैं. 6 महीने से काम नहीं हो रहा. तो क्या इसकी जानकारी उनके तक नहीं है या वो जानकारी लेना नहीं चाहते?
ನಾನು ಎಂ ಬಿ ಪಾಟೀಲ್ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ಭೂಮಿ ಪೂಜೆ ಮಾಡಿದ್ದೀರಾ, ಏನಿಂದ ರೋಡ್ ಏನು ದುಸ್ಥಿತಿ ಇದೆ, ಇದು ರೋಡ್ ಮಾಡೋಕ್ಕೆ ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ? ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ, ಅಥವಾ ದುಡ್ಡು ಹೊಡೆಯೋಕ್ಕೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲೇನೋ? ಇಲ್ಲಿ ಅಧಿಕಾರಿಗಳಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ದುಡ್ಡು ಇದ್ದಿದ್ರೆ ಈ ಕೆಲಸವನ್ನು ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ಕಾರ್ಪೊರೇಟರ್ಗಳಿಗೆ ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಟೆಂಡರ್ ತೊಳುವಂಥ ಕಾಮಗಾರಿ ಮಾಡುವಂಥವ್ರಿಗೆ ಇಲ್ಲಿ ಮೋಸ್ಟ್ಲಿ ದುಡ್ಡು ಸಾಲ್ತಾ ಇಲ್ಲ, ದುಡ್ಡು ಹೊಡೆಯೋಕ್ಕೆ ಅಂತ ನಮಗೆ ಅನಿಸ್ತಾ ಇದೆ, ನಮಗೆ ಡೌಟ್ ಬರ್ತಾ ಇದೆ. ಹೀಗಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಸರ್ಕಾರ ಖಾಲಿ ಆಗಿದೆಯಾ, ಸರ್ಕಾರಿ ಖಜಾನೆ ಖಾಲಿ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಬೊಕ್ಕಸು ಏನು ನಾವು ತೆರಿಗೆಯನ್ನು ಕಟ್ಟುವಂಥ ಬೊಕ್ಕಸು ಖಾಲಿ ಆಗಿದೆಯಾ, ನಮ್ಮ ವಿಜಯಪುರ ನಗರಕ್ಕೆ ರೋಡ್ ಮಾಡುವಂಥ ಒಂದು ದುಡ್ಡು ಸರ್ಕಾರ ಹತ್ರ ಇಲ್ವಾ ಅಂತ ನಾವು ಕೇಳ್ತಾ ಇದ್ವಿ. ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಉತ್ತರ ಕೊಡಬೇಕಾಗಿದೆ ಉಸ್ತುವಾರಿಗಳು, ಶಾಸಕರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು. सर करोड़ों रुपए फंड आ रहा है हर साल, अब तो महानगर पालिका बने, फंड तो आ रहा है हर साल, इतने करोड़ आया, 400 करोड़ आया, 200 करोड़ आया, सुनने में आता है, लेकिन ज़मीन पर काम ही नहीं हो रहा. क्या इसके अंदर राजनेता और ऑफिसर दोनों मिलाकर इस भ्रष्टाचार में शामिल हैं? ನೋಡಿ, ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಗಾಗ ಬಂತು. ಬೇರೆ ಜಿಲ್ಲೆಗಳಲ್ಲಿ ಮಹಾನಗರ ಪಾಲಿಕೆ ಆಗಿದೆ, ಎಂಥ ಚಲೋ ರೋಡ್ ಇದಾವ್ರಿ, ಇಲ್ಲಿ ಎಂಥ ಚಲೋ ರೋಡ್ ಇದಾವೆ. ನಮ್ಮ ಬಿಜಾಪುರಕ್ಕೆ ಏನು ದಾಡಿ ಆಗ್ಯದ, ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಯಿತು. ಕಾರ್ಪೊರೇಟರ್ಗಾದರು, ಮೇಯರ್ ಉಪಮೇಯರ್ ಆದರು, ಯಾಕೆ ರೋಡ್ ಆಗ್ತಾ ಇಲ್ಲ? ಇಲ್ಲಿ ಎಲ್ಲ ಫಂಡ್ಸ್ ರಿಲೀಸ್ ಆದರೂ ಕೂಡ ಆ 100% ಫಂಡ್ಸು ಈ ಒಂದು ಕೆಲಸದ ಮೇಲೆ ಆಗ್ತಾ ಇಲ್ಲ. ಆ 100%ಅಲ್ಲಿ ಎಷ್ಟು ನುಂಗ್ತಾರೋ, ಎಷ್ಟು ಕೆಲಸಕ್ಕೆ ಆಗ್ತಾರೋ, ಈಗ ಅವ್ರನ್ನೇ ನಾವು ಕೇಳಬೇಕಾಗಿದೆ. ಎಲ್ಲ ಇಲ್ಲಿ ಭ್ರಷ್ಟಾಚಾರ ನಡೀತದೆ, ಈ ಭ್ರಷ್ಟಾಚಾರದಿಂದ ಈ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹೀಗಾಗಿ ನಮ್ಮ ವಿಜಯಪುರ ನಗರದ ರಸ್ತೆಗಳಾಗಿ ಕಾಣ್ತಾ ಇಲ್ಲ. ಒಂದೊಂದು ವಾರ್ಡ್ಗಳಲ್ಲಿ ರಸ್ತೆ ಆಗ್ತಾ ಇದ್ದಾವೆ, ಬಟ್ ಮೇನ್ ರೋಡ್ಗಳಲ್ಲಿ ರಸ್ತೆ ಆಗ್ತಾ ಇಲ್ಲ. ಅಂದರೆ ಇದ್ರ ಹಿಂದೆ ರಾಜಕೀಯ ಇದೆ, ಇದ್ರ ಹಿಂದೆ ರಾಜಕೀಯ ಮಾಡ್ತಾ ಇರೋರು ರಾಜಕಾರಣಿಗಳು ಕೂಡ ಇದ್ದಾರೆ. सर आपका नाम? ಮುಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ.